ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸ್ತಾ ಇರುವ ಸಂದರ್ಭದಲ್ಲಿ ಮದ್ಯ ಪ್ರಿಯರಿಗೆ ರಾಜ್ಯ ಸರ್ಕಾರ ಬರೆ ಎಳೆದಿದೆ. ಮತ್ತೊಂದು ಬಾರಿ ಮದ್ಯದ ಬೆಲೆ ಭರ್ಜರಿಯಾಗಿ ಏರಿಕೆಯಾಗಿದೆ. ಮದ್ಯ ಪ್ರಿಯರಿಗೆ 3ನೇ ಬಾರಿ ದರ ಏರಿಕೆ ಶಾಕ್. ಕುಡಿದ ಮೇಲೆ ಮದ್ಯ ಪ್ರಿಯರಿಗೆ ಕಿಕ್ಕೇರುತ್ತೆ ನಿಜ. ಆದರೆ ಈಗ ಭಾರತ ನಿರ್ಮಿತ ಭಾರತೀಯ ಮದ್ಯದ ಮೇಲಿನ ದರ ಏರಿಕೆಯಾಗಿದ್ರಿಂದ ಕುಡಿಯದೆ ಕಿಕ್ಕೇರುತ್ತಿದೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ 2 ಬಾರಿ ದರ ಹೆಚ್ಚಿಸಿದ್ದ ಕಾಂಗ್ರೆಸ್ ಸರ್ಕಾರ ಈಗ 3ನೇ ಬಾರಿ ರೇಟ್ ಹೆಚ್ಚಿಸಿ ಬರೆ ಎಳೆದಿದೆ. 2024-25ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ 38,600 ಕೋಟಿ ಟಾರ್ಗೆಟ್ ನೀಡಲಾಗಿತ್ತು. ಈ ಬಾರಿಯ ಬಜೆಟ್ನಲ್ಲಿ 40,000 ಕೋಟಿ ಟಾರ್ಗೆಟ್ ನೀಡಲಾಗಿದೆ. ಅಂದರೆ ಹೆಚ್ಚುವರಿ 1,400 ಕೋಟಿ ಗುರಿ ಮುಟ್ಟಲು ಅಬಕಾರಿ ಇಲಾಖೆ ಇವತ್ತಿನಿಂದಲೇ ಐಎಂಎಲ್ಗಳ ಮೇಲೆ 10% ಏರಿಕೆ ಮಾಡಿದೆ. ವಿಸ್ಕಿ, ರಮ್, ಬಿಯರ್, ಜಿನ್, ವೊಡ್ಕಾ ಸೇರಿದಂತೆ ಎಲ್ಲಾ ರೀತಿಯ ಮದ್ಯದ ಬೆಲೆಗಳು ಏರಿಕೆಯಾಗಲಿವೆ. ಕುಡಿಯೋದೇನು ಕಮ್ಮಿ ಮಾಡಲ್ಲ, ಅವ್ರ ಮನೆಗೆ ತೊಂದರೆ ಆಗುತ್ತೆ ಅಷ್ಟೇ. ಅವ್ರ ಮನೆಗೆ ತೊಂದರೆ ಆಗುತ್ತೆ, ಕುಡಿಯೋದೇನು ಕಮ್ಮಿ ಮಾಡೋಕ್ಕಾಗಲ್ಲ. ಈಗ 90 ಕುಡಿಯೋರು 90ನೇ ಕುಡಿಬೇಕು, 40 ಕೊಡೋನು 50 ಕೊಡಲೇಬೇಕು. ಹಾಗಾಗಿ ಕುಡಿಯೋದು ಕಮ್ಮಿ ಮಾಡೋಕ್ಕಲ್ಲ, ಮನೆ ಕಡೆಗೆ ತೊಂದರೆ ಆಗುತ್ತೆ ಅಷ್ಟೇ. ಯಾವುದರ ರೇಟ್ ಎಷ್ಟು ಅಂತ ನೋಡಿದ್ರೆ ಈಗ 16ರಲ್ಲಿ 1ರಿಂದ 4 ಸ್ಲ್ಯಾಬ್ ಮೇಲೆ ದರ ಏರಿಕೆ ಆಗಲಿದೆ. ಸ್ಲ್ಯಾಬ್ 1 ಕ್ವಾರ್ಟರ್ಗೆ ₹65 ಇದ್ದು ಅದರ ಮೇಲೆ ₹15 ಏರಿಕೆಯಾಗಿದೆ. ಸ್ಲ್ಯಾಬ್ 2 ₹80 ಇದ್ದು ಅದರ ಮೇಲೆ ₹15 ಹೆಚ್ಚಿಸಲಾಗಿದೆ. ಸ್ಲ್ಯಾಬ್ 3 ₹120 ಮೇಲೆ ₹10ರಿಂದ ₹15 ಏರಿಕೆ ಕಂಡಿದೆ. ಸ್ಲ್ಯಾಬ್ 4 ₹130 ಮೇಲೆ ₹10ರಿಂದ ₹15 ಹೆಚ್ಚಾಗಿದೆ. 1 ಕ್ವಾರ್ಟರ್ ಮೇಲೆ ₹10ರಿಂದ ₹25 ದರ ಹೆಚ್ಚಿದ್ರೆ ಒಂದು ಫುಲ್ ಬಾಟಲ್ಗೆ ₹50ರಿಂದ ₹100ವರೆಗೆ ಏರಿಕೆಯಾಗಿದೆ. ಇದು ಕೇವಲ ಎಂಆರ್ಪಿ ದರವಷ್ಟೇ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇದೇ ದರದ ಮೇಲೆ ₹10ರಿಂದ ₹15ವರೆಗೆ ಮತ್ತೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಸರ್ಕಾರದ ಟಾರ್ಗೆಟ್ ರೀಚ್ ಮಾಡಲು ಮದ್ಯಪ್ರಿಯರಿಗೆ ಬರೆ ಎಳಿತಿರುವುದಂತೂ ನಿಜ. ಕಿರಣ್ ಸೂರ್ಯ, TV9 ಬೆಂಗಳೂರು.